ಫ್ರೇಸಲ್ ವರ್ಬ್ಸ್. ಫ್ರೇಸಲ್ ವರ್ಬ್ಸ್ ಅಂದರೆ ಏನು? ಒಂದು ವರ್ಬ್ ಜೊತೆ ಆಡ್ವರ್ಬ್ ಅಥವಾ ಪ್ರಿಪೋಸಿಷನ್ ಸೇರಿ ಹೊಸ ಮೀನಿಂಗ್ ಕೊಡುತ್ತೆ. ಅದನ್ನು ಫ್ರೇಸಲ್ ವರ್ಬ್ಸ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್, ಗೋ ಥ್ರೂ. ಗೋ ಮತ್ತು ಥ್ರೂ ಸಪ್ರೇಟಾಗಿ ನೀವು ಓದಿದ್ರೆ ಬೇರೆ ಮೀನಿಂಗ್ ಕೊಡುತ್ತಲ್ವಾ, ಅದೇ ಒಟ್ಟಿಗೆ ಹೇಳಿದ್ರೆ ಬೇರೆ ಇನ್ನೊಂದು ಡಿಫ್ರೆಂಟ್ ಮೀನಿಂಗೇ ಕೊಡುತ್ತೆ. ಇದನ್ನು ಫ್ರೇಸಲ್ ವರ್ಬ್ ಅಂತ ಹೇಳಿ ಕರೀತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಾಮನ್ ಫ್ರೇಸಲ್ ವರ್ಬ್ಸ್ ಬಗ್ಗೆ ಹೇಳ್ತೀನಿ. 6th one, cheer up, meaning to make someone happy or encourage. ಅಂದರೆ ಒಬ್ರನ್ನ ಸಂತೋಷ ಪಡಿಸೋದು, ಇಲ್ಲ ಅಂತ ಅಂದರೆ ಪ್ರೋತ್ಸಾಹ ಮಾಡೋದು. ಎಕ್ಸಾಂಪಲ್, cheer up guys, we have one more chance. 7th one, call off, meaning to cancel something or postpone something. ಅಂದರೆ ಏನನ್ನಾದರೂ ರದ್ದು ಮಾಡೋದು, ಇಲ್ಲ ಅಂತ ಅಂದರೆ ಮುಂದೂಡೋದು. ಎಕ್ಸಾಂಪಲ್, the umpires decided to call off the match because it was heavily raining. 8th one, deal with, meaning to take action to solve a problem or achieve something. ಅಂದರೆ ಏನನ್ನಾದರೂ ಪರಿಹಾರ ಮಾಡೋದಕ್ಕೆ, ಇಲ್ಲ ಅಂದರೆ ಸಾಧಿಸೋಕ್ಕೆ. ಎಕ್ಸಾಂಪಲ್, I can deal with a lot of work at a time. 9th one, enter into, meaning to be involved in activities or matter. ಅಂದರೆ ಚಟುವಟಿಕೆಗಳಲ್ಲಿ ಇಲ್ಲ ವಿಷಯಗಳಲ್ಲಿ ಪಾಲ್ಗೊಳ್ಳೋದು ಅಂತ. ಎಕ್ಸಾಂಪಲ್, one should be well prepared before entering into a debate competition. 10th one, end up, meaning to reach unexpected or unplanned place or situation. ಅಂದರೆ ಅನಿರೀಕ್ಷಿತ ಅಥವಾ ಯೋಜಿತವಲ್ಲದ ಸ್ಥಳ ಅಥವಾ ಸನ್ನಿವೇಶವನ್ನು ತಲುಪಲು ಅಂತ. ಎಕ್ಸಾಂಪಲ್, he ended up failing the examination. ಗೊತ್ತಾಯ್ತಲ್ಲ ಫ್ರೇಸಲ್ ವರ್ಬ್ಸ್ ಎಷ್ಟು ಈಸಿ ಅಂತ ಅಂದ್ಬಿಟ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕೆಳಗಡೆ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಇಂಗ್ಲೀಷ್ ಪಾರ್ಟ್ನರ್ ಕೋರ್ಸ್ಗೆ ಜಾಯಿನ್ ಆಗಿ.